ವಜ್ರಬಂಡಿ ಗ್ರಾಮದ ಶ್ರೇಯಾ ಸ್ಟೋನ್ ಕ್ರಷರ್ ಹಾಗೂ ಸಾಯಿ ಸ್ಟೋನ್ ಕ್ರಷರ್ ಪರವಾನಗಿ ರದ್ದುಪಡಿಸಲು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಯಲಬುರ್ಗಾ ತಾಲೂಕಿನ ವಜ್ರಬಂಡಿ ಕೋನಸಾಗರ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಶ್ರೇಯಾ ಸ್ಟೋನ್ ಕ್ರಷರ್ ಮತ್ತು ಸಾಯಿ ಸ್ಟೋನ್ ಕ್ರಷರ್ ಹಾಗೂ ಕಂಪನಿಗಳು ಕಲ್ಲು ಗಣಿಗಾರಿಕೆ ಮಾಡೋದ್ರಿಂದ, ಕಲ್ಲು ಬ್ಲಾಸ್ಟಿಂಗ್ ಮಾಡೋದ್ರಿಂದ ಜನರಿಗೆ ಮತ್ತು ಅಲ್ಲಿನ ಪರಿಸರ ವಿಪರೀತ ಹಾನಿಯಾಗಿದೆ ಅಂತ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡ್ರ ಹೇಳಿದರು. ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಮುಂಭಾಗ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನುದ್ದೇಶಿಸಿ ಅವರು ಮಾತನಾಡಿದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಗಣಿ ಮಾಲೀಕರನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳೋದಕ್ಕೆ ಹೋದರೆ ಜೀವ ಬೆದರಿಕೆ ಹಾಕೋದು ಮತ್ತು ತಮ್ಮ ಕೈ ಕೆಳಗೆ ಕೆಲಸ ಮಾಡುವ ಜನರಿಂದ ಹಾನಿ ಮಾಡಿಸೋದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿಸುತ್ತಿದ್ದಾರೆ ಅಂತ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡ ಕ್ರಷರ್ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಗಣಿಗಾರಿಕೆ ನಿಲ್ಲಿಸಿ ಅಂತ ಎಚ್ಚರಿಸಿದರು. ಕಳೆದ ಬುಧವಾರ ಸಂಜೆ 5:30 ಸುಮಾರಿಗೆ ಬ್ಲಾಸ್ಟಿಂಗ್ ಮಾಡುವ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಲ್ಲು ಬ್ಲಾಸ್ಟಿಂಗ್ ಮಾಡಿದ್ರಿಂದ ಅವರ ಕಲ್ಲುಗಳು ಕ್ವಾರಿಯಿಂದ ಸರಿಸುಮಾರು 2.5 ಕಿಲೋಮೀಟರ್ ದೂರದವರೆಗೆ ಕಲ್ಲುಗಳು ಬಂದಿರುತ್ತವೆ. ಮುತ್ತಪ್ಪ ವಡ್ಡರ ಇವರ ಮನೆಗೆ 20 ಕೆಜಿ ಗಾತ್ರದ ಕಲ್ಲು ಮನೆಯೊಳಗೆ ಬಂದು ಬಿದ್ದಿದೆ. ಮನೆಯಲ್ಲಿರುವ ವಿದ್ಯಾರ್ಥಿನಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಾಗೂ ಕ್ವಾರಿಯ ಸುತ್ತಮುತ್ತ ಸರಿಸುಮಾರು 3 ವರ್ಷಗಳಿಂದ ಇದೇ ರೀತಿ ಕಲ್ಲು ಬ್ಲಾಸ್ಟಿಂಗ್ ಮಾಡುತ್ತಾ 3 ಗ್ರಾಮದ ಜನರು ಕೂಡಲೇ ಬ್ಲಾಸ್ಟಿಂಗ್ ಪರವಾನಗಿ ರದ್ದು ಮಾಡಬೇಕು ಅಂತ ಆಗ್ರಹಿಸಿದರು. ಜೆಡಿಎಸ್ ಕುಕನೂರು ತಾಲೂಕಾ ಅಧ್ಯಕ್ಷ ಕೆಂಚಪ್ಪ ಹಳ್ಳಿ, ಜೆಡಿಎಸ್ ಕಾರ್ಯಾಧ್ಯಕ್ಷ ಶರಣಪ್ಪ ರಾಂಪೂರು, ವಜ್ರಬಂಡಿ ಗ್ರಾಮದ ಗ್ರಾಮಸ್ಥರುಗಳಾದ ಕಲ್ಲಪ್ಪ ಕುರ್ನಾಳ, ಬಸವರಾಜ ಕುರ್ನಾಳ, ಮಂಜುನಾಥ ನರೇಗಲ್, ಮುತ್ತಪ್ಪ ವಡ್ಡರ, ಲಕ್ಷ್ಮಣ ವಡ್ಡರ, ಪರಶುರಾಮ ವಡ್ಡರ, ಫಕೀರಪ್ಪ ವಡ್ಡರ, ರಂಗಪ್ಪ ಬೆಸನಾಳ, ಹನುಮೇಶ ವಡ್ಡರ, ಹನುಮೇಶ ಗೊಂಡಬಾಳ, ಶರಣಪ್ಪ ವಡ್ಡರ, ಭೀಮಪ್ಪ ವಡ್ಡರ ಸೇರಿದಂತೆ ಮತ್ತಿತರರು ಅಹೋರಾತ್ರಿ ಧರಣಿಯ ಸತ್ಯಾಗ್ರಹವನ್ನು ಮುಂದುವರೆಸಿದ್ದಾರೆ. ವರದಿ ಶ್ರೀಕಾಂತಗೌಡ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. ಯಲಬುರ್ಗಾ ತಾಲೂಕಿನ ವಜ್ರಬಂಡಿ ಗ್ರಾಮದಲ್ಲಿ ಶ್ರೇಯಾ ಸ್ಟೋನ್ ಕ್ರಷರ್ ಮತ್ತು ಶ್ರೇಯಾ ಸ್ಟೋನ್ ಕ್ರಷರ್ನವರು ಇವತ್ತು ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡುವುದರಿಂದ ರೈತರಿಗಾಗ್ತಕ್ಕಂಥ ತೊಂದರೆಗಳ ವಿರುದ್ಧ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ತೊಂದರೆ ಆಗ್ತಾ ಇದೆ ಅಂತ ಗಣಿಗಾರಿಕೆಯಲ್ಲಿ ಬ್ಲಾಸ್ಟ್ ಮಾಡೋದರಿಂದ ಈ ರೈತರಿಗೆ ಅಂತರ್ಜಲದ ಮಟ್ಟ ಕುಸಿತಿದೆ. ಜೊತೆಗೆ ಅವರು ಯಾವುದೇ ಸಂದರ್ಭದಲ್ಲೂ ಸೂಚನೆ ಕೊಡದೆ ಬ್ಲಾಸ್ಟ್ ಮಾಡೋದರಿಂದ ಆ ಪಕ್ಕದ ಶಾಲೆಗಳಿರ್ಬೋದು, ಊರಿಗಿರ್ಬೋದು, ಕಲ್ಲು ಸಿಡಿದು ಜನಸಾಮಾನ್ಯರಿಗೆ, ದಾರಿ ಹೋಕರಿಗೆ ಸಾಕಷ್ಟು ಸಾರಿ ಬಿದ್ದಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಈ ಬ್ಲಾಸ್ಟಿಂಗ್ ಸಂದರ್ಭದಲ್ಲಿ ಅಲ್ಲಿ ಒಂದು ಮಗು ಓದ್ತಾ ಇದೆ. ಆ ಮಗುವಿಗೆ ಏನಾದರೂ ಬಿದ್ದಿದ್ರೆ, ವಜ್ರಬಂಡಿ ಗ್ರಾಮ, ಯಲಬುರ್ಗಾ ತಾಲೂಕಿನ ವಜ್ರಬಂಡಿ ಗ್ರಾಮ, ಅಲ್ಲಿ ಅಕ್ರಮವಾಗಿ ಶ್ರೇಯಾ ಸ್ಟೋನ್ ಕ್ರಷರ್ನವರು ಬ್ಲಾಸ್ಟ್ ಮಾಡ್ತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ಗ್ರಾಮಸ್ಥರ ಪರವಾಗಿ, ರೈತರ ಪರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸ್ಟೋನ್ ಕ್ರಷರ್ ಜೊತೆಗೆ ಗಣಿಗಾರಿಕೆಯನ್ನು ಬ್ಲಾಸ್ಟ್ ಮಾಡಿ ಆ ಸ್ಟೋನ್ ಕ್ರಷರ್ ಯೂಸ್ ಮಾಡ್ತಕ್ಕಂಥದ್ದು ಗಣಿಗಾರಿಕೆ ಇದೆಯಲ್ಲ, ಆ ಗಣಿಗಾರಿಕೆಯಿಂದ ತೊಂದರೆ ಆಗ್ತಕ್ಕಂಥದ್ದು. ಇವತ್ತು ಸ್ಟೋನ್ ಕ್ರಷರ್ನಲ್ಲಿ ಅವರ ವಾಹನಗಳು ಓವರ್ಲೋಡನ್ನು ತುಂಬಿಕೊಂಡು ಇವತ್ತು ನಿತ್ಯ ಸಂಚಾರ ಮಾಡೋದ್ರಿಂದ ಅಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ಇವತ್ತು ಈ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅನುಮತಿ ಏನಾದರೂ ಇದೆಯಾ? ಯಾವುದಕ್ಕೆ ಅನುಮತಿ? ಗ್ರಾನೈಟ್ಗೆ ಅನುಮತಿ ಏನೋ ಗೊತ್ತಿಲ್ಲ. ಆ ಇಲಾಖೆಯವರು ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸ್ಪಷ್ಟೀಕರಣ ಕೊಡಬೇಕು. ಜೊತೆಗೆ ಅಕ್ರಮ ಗಣಿಗಾರಿಕೆ ಏನು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು. ನಮ್ಮ ರೈತರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು, ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾವು ಧರಣಿ ಮಾಡ್ತಾ ಇದ್ದೇವೆ. ಈಗ ನೀವು ಮಾಹಿತಿ ಇಲ್ದನ ಧರಣಿ ಮಾಡ್ತಾ ಇದ್ರಲ್ಲ, ಅಕ್ರಮ ಗಣಿಗಾರಿಕೆ ಅಂತ ಹೇಳಿ ನೀವು ಮಾಹಿತಿ ತಗೋಬೇಕಿತ್ತು. ನೀವು ಮಾಹಿತಿ ತಗೋಲಾರ್ದ ಯಾಕೆ ಕುಂತ್ರಿ? ಅಕ್ರಮ ಗಣಿಗಾರಿಕೆ ಅಲ್ಲದೇ ಇದ್ದರೆ ಇವತ್ತು ಸಕ್ರಮ ಗಣಿಗಾರಿಕೆ ಅನ್ನೋದಾದರೆ ಸರ್ಕಾರ ಅಥವಾ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಬೇಕು, ಸಕ್ರಮವಾಗಿದೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ, ನೀವು ಯಾರಾದರೂ ಸತ್ತು ಹೋಗ್ರಿ ಅಥವಾ ಊರು ಬಿಟ್ಟು ಹೋಗ್ರಿ, ನಾವು ಸಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡ್ತಾಯಿದ್ದೇವೆ, ಸ್ಥಳಾಂತರ ಮಾಡಿಕೊಡ್ಬೇಕಿಲ್ಲಾಗಿದ್ದರೆ, ಸಕ್ರಮವಾಗಿದ್ದರೆ ಗಣಿಗಾರಿಕೆಯನ್ನು ಅಥವಾ ಶಾಲೆನ ಇವತ್ತು ಸ್ಥಳಾಂತರ ಮಾಡಬೇಕು. ನಿಮ್ಮದು ಗಣಿಗಾರಿಕೆ ಸಕ್ರಮವಾಗಿದ್ದರೆ. ಈಗೇನಾದರೂ ಅನಾಹುತಗಳು ಆಗ್ಯಾವ? ಅಲ್ಲಿ ಆಗಿದ್ದಾವೆ. ಆಗೋದಕ್ಕಿಂತ ಪೂರ್ವದಲ್ಲೇ ಕಟ್ಟೆಚ್ಚರವನ್ನು ವಹಿಸಬೇಕಾಗಿತ್ತು. ಇವತ್ತು ಅದು ಕೂಡ ನಿರ್ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು ಆಡಳಿತ ವ್ಯವಸ್ಥೆ ಭಾಳ ಲೋಪದೋಷವನ್ನು ಮಾಡ್ತಾಯಿದೆ. ಇವತ್ತು ಉಳ್ಳವರ ಪರವಾಗಿ ಸರ್ಕಾರ ಇರ್ಬೋದು ಅಥವಾ ಆಡಳಿತ ವ್ಯವಸ್ಥೆ ಮಾಡ್ತಾಯಿದೆ ಅಂಥದ್ದು ನಾವು ಅತ್ಯಂತ ಖಡಾಖಂಡಿತವಾಗಿ ಆಗ್ರಹ ಮಾಡ್ತಾಯಿದ್ದೇವೆ. ಎಷ್ಟು ವರ್ಷದಿಂದ ಇಲ್ಲಿ ಗಣಿಗಾರಿಕೆ ನಡೀತಾ ಇದೆ? ಸ್ಟೋನ್ ಕ್ರಷರ್ ನಡೀತಾ ಇದ್ದಾವೆ.
ಈ ಅಕ್ರಮ ಗಣಿಗಾರಿಕೆಗಳು ಸುಮಾರು ನಾಲ್ಕರಿಂದ 5 ವರ್ಷ ಈ ಗಣಿಗಾರಿಕೆಗಳು ನಡೀತಾ ಇದ್ದಾವೆ. ಮತ್ತು ಇಲ್ಲಿವರೆಗೂ ನೀವು ಎಲ್ಲಿ ಹೋಗಿದ್ರಿ? ನಾವು ಕೊಟ್ಟಿದ್ದೀವಿ, ಜನಸಾಮಾನ್ಯರು ಕೊಟ್ಟಿದ್ದಾರೆ, ಎಲ್ಲವೂ ದಾಖಲೆಗಳು ನಮ್ಮಲ್ಲಿದ್ದಾವೆ. ನಾವೆಲ್ಲಿ ಹೋಗಿದ್ವಿ ಅಂದರೆ ನಾವು ಇಲ್ಲೇ ಕ್ಷೇತ್ರದಲ್ಲಿದ್ವಿ. ಕ್ಷೇತ್ರದಲ್ಲಿದ್ದುಕೊಂಡು ಹೋರಾಟ ಮಾಡಬೇಕಾದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ಇವತ್ತು ಸರ್ಕಾರ ಅದನ್ನು ಏನು ಇಲಾಖೆಯವರು ಕ್ರಮ ವಹಿಸಬೇಕಾಗುತ್ತೆ. ಎಲ್ಲವನ್ನೂ ನಾವೇ ಹೋರಾಟ ಮಾಡಬೇಕು ಅಂತಲ್ಲ, ಇಲಾಖೆಯವರು ಏನು ಮಾಡ್ತಾರೆ, ಇಲಾಖೆಯವರು ಮತ್ತೆ ಅದನ್ನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ರು ಅದನ್ನ ಮಾಡ್ತಾ ಇದ್ದಾರೆ. ಅದೇ ಉದ್ದೇಶಕ್ಕಾಗಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ನಮ್ಮ ರೈತರಿಗೆ ತೊಂದರೆ ಆಗ್ತಾಯಿದೆ, ಇವತ್ತು ಅಂತರ್ಜಲದ ಮಟ್ಟ ಕುಸಿತಾ ಇದೆ. ರೈತರ ಬದುಕು ಹಸನಾಗಬೇಕು ಅನ್ನೋದಾದರೆ ಗಣಿಗಾರಿಕೆ ನಿಲ್ಲಲೇಬೇಕು.